ನಮಸ್ಕಾರ. RFI ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಏನು ಶಿಕ್ಷಕರ ನೇಮಕಾತಿ ಒಂದು ಪ್ರಕ್ರಿಯೆ ಏನು ಪ್ರಾರಂಭವಾಗಿದೆ, ಸುಮಾರು 15,000. ಇಲ್ಲಿ ಅರ್ಜಿ ಸಲ್ಲಿಸುವಾಗ ಕಾನ್ವೊಕೇಷನ್ ನಂಬರ್ ಅಥವಾ ಪ್ರೊವಿಷನಲ್ ಸರ್ಟಿಫಿಕೇಟ್ ನಂಬರನ್ನು ಕೇಳ್ತಾ ಇದೆ. ಪ್ರೆಸೆಂಟ್ಲಿ ನಮ್ಮ ಹತ್ರ ಕಾನ್ವೊಕೇಷನ್ ಇಲ್ಲಪ್ಪ, ಮತ್ತು ಅವ್ರು ಕೇಳುವಂಥ ಪ್ರೊವಿಷನಲ್ ಸರ್ಟಿಫಿಕೇಟು ಇಲ್ಲ ಅಂತ ಇಟ್ಕೊಳ್ವ. ಓಕೆ, ಈಗ ನಾವೇನು ಮಾಡಬೇಕಾಗತ್ತೆ ಅನ್ನೋದ್ರ ಕುರಿತಾಗಿ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಅಪ್ಲಿಕೇಶನನ್ನು ಕಾಲ್ ಮಾಡಿದರೆ ಅಪ್ಲಿಕೇಶನ್ ಹಾಕುವಾಗ ಎರಡು ಸಮಸ್ಯೆ ಬರುತ್ತೆ. ಒಂದು, ರಿಜಿಸ್ಟರ್ ನಂಬರನ್ನು ಕೇಳಿದ್ದಾರೆ. ನಾವು ರಿಜಿಸ್ಟರ್ ನಂಬರ್ ನಮ್ಮ ಡಿಗ್ರಿ ಎಲ್ಲಿರುವಂಥ ರಿಜಿಸ್ಟರ್ ನಂಬರನ್ನು ತುಂಬ್ತೀವಿ. ಆದರೆ ಇಲ್ಲಿ ನೆಕ್ಸ್ಟ್ ಕೆಳಭಾಗದಲ್ಲಿ ಕೊಟ್ಟಿರುವಂಥದ್ದು ಸರ್ಟಿಫಿಕೇಟ್ ನಂಬರ್ ಅಂತ ಕೇಳಿದ್ದಾರೆ. ಓಕೆ, ಈ ಸರ್ಟಿಫಿಕೇಟ್ ನಂಬರನ್ನು ಕೇಳಿದ್ದಾರೆ. ಇಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಸರ್ಟಿಫಿಕೇಟ್ ನಂಬರ್ ಅಂದರೆ ಏನೋದು ಎಲ್ಲಿರ್ತದೆ ಅನ್ನುವಂಥದ್ದು ಸಮಸ್ಯೆ ಬರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಸಹಿತ ಹೇಳಿದ್ದೀನಿ. ಸರ್ಟಿಫಿಕೇಟ್ ನಂಬರು SLC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, B.Ed ಆಗಿರ್ಬೋದು, TET ಆಗಿರ್ಬೋದು, ಎಲ್ಲದರ ಸರ್ಟಿಫಿಕೇಟ್ ನಂಬರು ನಿಮ್ಮ ರಿಜಿಸ್ಟರ್ ನಂಬರ್ ಆದಮೇಲೆ ನೀವು ಮಾರ್ಕ್ಸ್ ಕಾರ್ಡನ್ನು ಸರಿಯಾಗಿ ನೋಡಿ. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನಂಬರ್ ಇರ್ತದೆ, ಆ ಸೀರಿಯಲ್ ನಂಬರ್ ಅಂತ ಕೊಟ್ಟಿರ್ತಾರೆ. ಅದೇ ಏನಿದೆ ಸರ್ಟಿಫಿಕೇಟ್ ನಂಬರ್ ಅಂತೇಳಿ. ಇದನ್ನು ಸರ್ಟಿಫಿಕೇಟ್ ನಂಬರ್ ತೆಗೆದುಕೊಳ್ಳುವಂಥ ಉದ್ದೇಶ ಏನು ಅಂತಂದರೆ ವೆರಿಫಿಕೇಷನಿಗೆ ಭಾಳ ಈಸಿ ಆದಂಥದ್ದು. ನೀವು ರಿಜಿಸ್ಟರ್ ನಂಬರ್ ಕೊಟ್ಟರೆ ಅಂತಂದರೆ ರಿಜಿಸ್ಟರ್ ನಂಬರ್ ಯೂನಿವರ್ಸಿಟಿಗೆ ವೆರಿಫಿಕೇಷನ್ ಮಾಡುವಾಗ ರಿಜಿಸ್ಟರ್ ನಂಬರ್ ಯಾವುದು, ಯಾವ ವರ್ಷ ಕಲ್ತಿದ್ದು, ಈ ರೀತಿಯಾಗಿ ಡಿಲೇ ಆಗುತ್ತೆ. ಈ ಸರ್ಟಿಫಿಕೇಟ್ ನಂಬರ್ ಏನಾಗುತ್ತೆ ವೆರಿಫಿಕೇಷನ್ದಲ್ಲಿ ಭಾಳ ಕ್ವಿಕ್ ಆಗುತ್ತೆ. ಸರ್ಟಿಫಿಕೇಟ್ ನಂಬರಲ್ಲಿ ಏನಿರ್ತದೆ, ಯಾವ ಇಯರ್ ಕಲ್ತಿದ್ದು ಮತ್ತು ಸೀರಿಯಲ್ ನಂಬರು. ಹೀಗಾಗಿ ಇದನ್ನು ಈಸಿಯಾಗಿ ಯೂನಿವರ್ಸಿಟಿಯವರು ಸಹಿತ ಈಸಿಯಾಗಿ ಆ ಒಂದು ಇಯರನ್ನು ತಗೊಂಡು ಆ ಸೀರಿಯಲ್ ನಂಬರ್ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಯಾವ ಸರ್ಟಿಫಿಕೇಟ್ ನಂಬರು, ಸೀರಿಯಲ್ ನಂಬರ್ ನೋಡಿದರೆ ಈ ಕ್ಯಾಂಡಿಡೇಟಿಗೆ ಕೊಟ್ಟಿವಿ ಅಂತೇಳಿ ಗೊತ್ತಾಗುತ್ತೆ. ಹೀಗಾಗಿ ಈ ಸರಿ ಏನು ಮಾಡಿದ್ದಾರೆ, ಸರ್ಟಿಫಿಕೇಟ್ ನಂಬರ್ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸರ್ಟಿಫಿಕೇಟ್ ನಂಬರಲ್ಲಿ 2 ಆಪ್ಷನ್ ಕೊಡ್ತಾರೆ. ಒಂದು ಕಾನ್ವೊಕೇಷನ್ ಅಥವಾ ಪ್ರೊವಿಷನಲ್ ಅಂತ ಕೊಟ್ಟಿದ್ದಾರೆ. ಪ್ರೊವಿಷನಲ್ ಎದರದ್ದು ಅಂತ ಕೊಟ್ಟಿಲ್ಲ. ಮತ್ತು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಆಗುವಂಥದ್ದು ಏನು ಅಂದರೆ ಪ್ರೊವಿಷನಲಿ ಡಿಗ್ರಿ ಸರ್ಟಿಫಿಕೇಟ್ ಅಂತ ನಾವು ತಗೊಳ್ಳೋದು, ಅದನ್ನು PDC ಅಂತೇಳಿ ಕರೀತಾರೆ, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟನ್ನು. ಓಕೆ, ಈಗ ನೀವೇನು ಮಾಡಬೇಕಂತಂದರೆ ನಿಮ್ಮಲ್ಲಿ ಕಾನ್ವೊಕೇಷನ್ ಇದೆಯಾ ಅನ್ನೋದನ್ನು ತೊಗೊಳ್ಳಿ. ಕಾನ್ವೊಕೇಷನ್ ಇತ್ತು ಅಂತಂದರೆ ಮೇಲ್ಭಾಗದಲ್ಲಿ ಅಲ್ಲಿ ರಿಜಿಸ್ಟರ್ ಸೀರಿಯಲ್ ನಂಬರ್ ಇರ್ತದೆ, ಅದು ಕೆಳಭಾಗದಲ್ಲಾದರೂ ಕೊಟ್ಟಿರ್ತಾರೆ, ಅದನ್ನ ನೀವು ತುಂಬ್ತೀರಿ. ಈಗ ಕಾನ್ವೊಕೇಷನ್ ಇಲ್ಲ ಅಂತಂದರೆ ಕಾನ್ವೊಕೇಷನ್ ಮಾಡಿಸ್ಬೇಕಾ ಅನ್ನುವಂಥ ಸಮಸ್ಯೆ ಬರುತ್ತೆ. ಈ ಕಾನ್ವೊಕೇಷನ್ ಮಾಡಿಸ್ಲಿಕ್ಕೆ ಹೋದರೆ ವಿಶ್ವವಿದ್ಯಾಲಯದವರು ಡೈರೆಕ್ಟಾಗಿ ಕಾನ್ವೊಕೇಷನನ್ನು ಕೊಡೋದಿಲ್ಲ. ಅವರು ಬಂದು ವಾರ್ಷಿಕವಾಗಿ ಕೊಡುವಂಥ ದಿನ ಮಾತ್ರ ಕಾನ್ವೊಕೇಷನ್ ಕೊಡ್ತಾರೆ, ಉಳಿದ ದಿನ ಕೊಡೋದಿಲ್ಲ. ಉಳಿದ ದಿನ ನಿಮಗೆ ಕಾನ್ವೊಕೇಷನ್ ಬೇಕಿತ್ತು ಅಂತಂದರೆ ಯಾಕೆ ಬೇಕು, ಎಲ್ಲಿಗೆ ಬೇಕು, ಹೇಗೆ ಬೇಕು ಎಲ್ಲ ಡೀಟೇಲ್ ಇರ್ತದೆ, ವಿತ್ ದಂಡದೊಂದಿಗೆ ಕೊಡ್ತಾರೆ. ಹೀಗಾಗಿ ಇದು ಆಗುವಂಥದ್ದಲ್ಲ ಈ ಒಂದು ತಿಂಗಳಲ್ಲಿ. ಯಾಕಂದರೆ ಒಂದು ತಿಂಗಳಲ್ಲೇ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ಈ ತಿಂಗಳಲ್ಲೇ ಆಗುವಂಥದ್ದಲ್ಲ. ಇನ್ನೊಂದು ಇರುವಂಥದ್ದು ಏನು ಅಂತಂದರೆ ನಮಗಿರುವಂಥ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಬರುತ್ತೆ, PDC. ಇದು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟು. ಇದು 6 ಮಂತ್ ಮಾತ್ರ ವ್ಯಾಲಿಡಿಟಿ ಇರ್ತದೆ. ಇದಕ್ಕೆ ಈ ಸರ್ಟಿಫಿಕೇಟ್ಗೆ ಎಷ್ಟಿರ್ತದೆ, 6 ಮಂತ್ ಮಾತ್ರ ವ್ಯಾಲಿಡಿಟಿ ಇರ್ತದೆ. ಇಲ್ಲೇನಾಗುತ್ತೆ, ಒಬ್ಬ ಅಭ್ಯರ್ಥಿ ಪದವಿಯನ್ನು ಮುಗಿಸಿದ ಅಂತ ಇಟ್ಕೊಳ್ಳಿ. ಈಗ BA ಪದವಿ ಮುಗಿತಪ್ಪ, ಅಥವಾ BA 3 ಮಾರ್ಕ್ಸ್ ಕಾರ್ಡ್ ಇರ್ತದೆ. ಓಕೆ, ಈಗ UCMS ಆಗಿರುವಂಥದ್ದು ಹೀಗೆ ಸಮಸ್ಯೆ ಆಗಿದೆ. ಅವನಲ್ಲಿ ಮಾರ್ಕ್ಸ್ ಕಾರ್ಡ್ ಇದೆ, ಬಟ್ ಆತ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾನ ಅನ್ನುವಂಥದ್ದೊಂದು ಸರ್ಟಿಫಿಕೇಟ್ ಇಲ್ಲ. ಮೊದಲು ಪಾಸಿಂಗ್ ಸರ್ಟಿಫಿಕೇಟ್ ಬರ್ತಿತ್ತು. ಓಕೆ, ಇವ್ರು ಏನು ಕೇಳಿದ್ದಾರೆ ಅಂತಂದರೆ ಪ್ರೊವಿಷನಲ್ ಆಗಿ ನೀವು ಕಾನ್ವೊಕೇಷನ್ ಇಲ್ಲ ಅಂದರೆ ಪ್ರೊವಿಷನಲ್ ಡಿಗ್ರಿ ಯಾವ್ದಾದ್ರು ಡಿಗ್ರಿ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳ್ತಾರೆ. ಇಲ್ಲೇನು ಮಾಡಬೇಕು, ನೀವು ವಿಶ್ವವಿದ್ಯಾಲಯಕ್ಕೋ ಅಥವಾ ಇನ್ಸ್ಟಿಟ್ಯೂಷನ್ಗೆ ಹೋದರೆ ಸರ್ಟಿಫಿಕೇಟ್ ನಂಬರ್ ಸಿಗೋದಿಲ್ಲ. ಹೀಗಾಗಿ ನೀವು ವಿಶ್ವವಿದ್ಯಾಲಯಕ್ಕೆ ಹೋಗ್ಕೊಂಡು 3 ಮಾರ್ಕ್ಸ್ ಕಾರ್ಡನ್ನು ಕೊಡಬೇಕು. ಆವಾಗ ಅವ್ರು ಏನು ಮಾಡ್ತಾರೆ, ಒಂದು ಟೆಂಪರರಿ ಡಿಗ್ರಿ ಸರ್ಟಿಫಿಕೇಟನ್ನು, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟನ್ನು ಕೊಡ್ತಾರೆ. ಅವರು ಅದ್ರ ಮೇಲೆ ಸೀರಿಯಲ್ ನಂಬರ್ ಹಾಕಿದ್ದಾರೋ ಇಲ್ಲವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ತಗೊಳ್ಳುವಾಗಲೇ. ಯಾಕಂತಂದರೆ ನೀವು ಸರ್ಟಿಫಿಕೇಟ್ ನಂಬರನ್ನು ಕೇಳಿದ್ದಾರೆ. ಸರ್ಟಿಫಿಕೇಟ್ ನಂಬರ್ ಎಷ್ಟಿದೆ, ಎಷ್ಟನೇ ನಂಬರು, ನಿಮ್ಗೆ ಆ ವರ್ಷ ಸರ್ಟಿಫಿಕೇಟ್ ಕೊಡುವಂಥ ಕೊಡ್ತಾರಲ್ಲ ಅದರ ಸೀರಿಯಲ್ ನಂಬರ್ ಎಷ್ಟಿದೆ ಅನ್ನೋದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಇದು 6 ತಿಂಗಳ ವ್ಯಾಲಿಡಿಟಿ ಇರ್ತದೆ. ಅಕಸ್ಮಾತ್ ನಿಮ್ಮ ಹತ್ರ ಕಾನ್ವೊಕೇಷನ್ ಇಲ್ಲ, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಿಮಗೆ ಪಾಸಿಂಗ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲಿಗೆ 4 ವರ್ಷದ ಹಿಂದೆ ಎಲ್ಲರಿಗೂ ಪಾಸಿಂಗ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಪಾಸಿಂಗ್ ಸರ್ಟಿಫಿಕೇಟ್ ಮೇಲೆ ಏನಿದೆ ಸರ್ಟಿಫಿಕೇಟ್ ನಂಬರ್ ಇರ್ತದೆ, ಅದನ್ನು ನೀವು ಬರಿಬೋದು. ನೋಡಿ, ಇಲ್ಲಿ ಒಬ್ಬ ವಿದ್ಯಾರ್ಥಿ ಡಿಗ್ರಿ ಕಲ್ತಾದ ಮೇಲೆ ಆತನಿಗೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ. ಇದು ವ್ಯಾಲಿಡಿಟಿ ಎಷ್ಟಿರ್ತದೆ, 6 ಮಂತ್ ಇರ್ತದೆ. ನಿಮಗೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಪ್ಲಸ್ ಪಾಸಿಂಗ್ ಸರ್ಟಿಫಿಕೇಟ್ ನೆಕ್ಸ್ಟ್ ಬರುವಂಥದ್ದು ಪಾಸಿಂಗ್ ಸರ್ಟಿಫಿಕೇಟ್. ಇದು ಫೈನಲ್ ಸರ್ಟಿಫಿಕೇಟ್, ಇದು ಪಾಸಿಂಗ್ ಸರ್ಟಿಫಿಕೇಟ್, ಫೈನಲ್ ಸರ್ಟಿಫಿಕೇಟ್. ಕೆಲವೊಂದು ಸರಿ ಏನಾಗುತ್ತೆ, ನೌಕರಿಗೆ ಹೋಗಬೇಕಾಗಿತ್ತು ಅಂತಂದರೆ ಮತ್ತು ವಿದೇಶಕ್ಕೆ ಹೋಗಬೇಕಾಗಿತ್ತು ಅಂದರೆ ಕಾನ್ವೊಕೇಷನನ್ನು ಕೇಳ್ತಾರೆ. ಅಲ್ಲೇನಿದೆ ಅದು ಕಾನ್ವೊಕೇಷನ್ ಫೈನಲ್ ಆಯಿತು. ಕಾನ್ವೊಕೇಷನ್ ಹೊಂದಿತ್ತು ಅಂದರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತೇಳಿ. ಪಾಸಿಂಗ್ ಇತ್ತು ಅಂತಂದರೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತ, ಪ್ರೊವಿಷನಲ್ ಡಿಗ್ರಿ ಇತ್ತಂದರೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತೇಳಿ. ಆದರೆ ಈ ಮೂರು ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಂಡು ನಾವು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತ ಹೇಳಿಕ್ಕೆ ಬರುವುದಿಲ್ಲ. ಹೀಗಾಗಿ ನೀವೇನು ಮಾಡಬೇಕು, ಕಾನ್ವೊಕೇಷನ್ ಇದೆಯೋ ಇಲ್ವೋ ನೋಡಿ. ಇಲ್ಲ ಯೂನಿವರ್ಸಿಟಿಗೆ ಹೋಗಿ PDC ಸರ್ಟಿಫಿಕೇಟ್ ತಗೊಳ್ಳಿ. ಹೋದ ತಕ್ಷಣವೇ ಕೊಡ್ತಾರೆ ಅವರು. ಅವರೇನಿಲ್ಲ, ಇಯರ್ ಮಾರ್ಕ್ಸ್ ಕಾರ್ಡ್ ಕೊಟ್ಟರೆ 1 ದಿನದಲ್ಲಿ ಕೊಡ್ತಾರೆ. PDC ಸರ್ಟಿಫಿಕೇಟ್ ತೆಗಿಸಿ. PDC ಸರ್ಟಿಫಿಕೇಟು ನಿಮ್ಗೆ ಅವಶ್ಯಕತೆ ಇಲ್ಲ. ಪಾಸಿಂಗ್ ಸರ್ಟಿಫಿಕೇಟ್ ಇತ್ತು ಅಂತಂದರೆ PDC ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ಮೊದಲ ಕಾನ್ವೊಕೇಷನ್ ನೋಡಿ, ಅಕಸ್ಮಾತ್ ಪಾಸಿಂಗ್ ಸರ್ಟಿಫಿಕೇಟ್ ನೋಡಿ. ಪಾಸಿಂಗ್ ಸರ್ಟಿಫಿಕೇಟ್ ಇಲ್ಲ ಅಂದರೆ PDC ಸರ್ಟಿಫಿಕೇಟ್ ಕಂಪಲ್ಸರಿ, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್. ಇಟ್ ಈಸ್ ಜಸ್ಟ್ ವ್ಯಾಲಿಡಿಟಿ ಎಷ್ಟಿದೆ, 6 ಮಂತ್ ವ್ಯಾಲಿಡಿಟಿ ಇರ್ತದೆ. ಇವತ್ತು ನೀವು ತೆಗಿಸಿದ್ರೆ ಅಂದರೆ 6 ಮಂತ್ ಮಾತ್ರ.
ವ್ಯಾಲಿಡಿಟಿ ಇರ್ತದೆ. ಹೀಗಾಗಿ ಯಾರ ಕಡೆ ಕಾನ್ವೊಕೇಷನ್ ಇಲ್ಲ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಇಲ್ಲ ಅವರು ಕಡ್ಡಾಯವಾಗಿ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟನ್ನು ತೆಗೆಸಲೇಬೇಕು. ಓಕೆ, ಥ್ಯಾಂಕ್ ಯು.